ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿಯ ದಕ್ಷಿಣ ಕ್ರಾಂತಿ ಇನ್ನೊಂದು ಹಂತಕ್ಕೆ ತಲುಪಿದೆ. ತಮಿಳುನಾಡಿನಲ್ಲಿ ಸಿಗ್ತಾ ಇರೋ ಅಭೂತಪೂರ್ವ ಪ್ರತಿಕ್ರಿಯೆಯಿಂದ ಖುಷಿಗೊಂಡಿರೋ ಪ್ರಧಾನಿ ಮೋದಿ ತಮಿಳು ಚಾನೆಲ್ಗೆ ಸಂದರ್ಶನ ನೀಡಿದ್ದಾರೆ. ಇದರಲ್ಲಿ ಅವರು ಬಿಚ್ಚಿಟ್ಟಿರೋ ಒಂದೊಂದು ಮಾಹಿತಿಗಳು ತಮಿಳುನಾಡಿನಲ್ಲಿ ಬಿಜೆಪಿ ವೇಗವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಈ ಎಲ್ಲಾ ಬೆಳವಣಿಗೆಗಳ ಮೂಲ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿರೋ ಅಣ್ಣಾಮಲೈರನ್ನ ಹಾಡಿ ಹೊಗಳಿರೋ ಪ್ರಧಾನಿ ಮೋದಿ ಅವರ ಶ್ರಮ ಹಾಗೂ ಕಾರ್ಯವೈಖರಿಯನ್ನ ಶ್ಲಾಘಿಸಿದ್ದಾರೆ. ಅಲ್ಲದೆ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಅವರನ್ನ ಸ್ಮರಿಸಿರೋ ಮೋದಿ ಪ್ರಸ್ತುತ ಎಐಎಡಿಎಂಕೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರೋ ನಾಯಕರ ವಿರುದ್ಧವೂ ಗುಡುಗಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಧಾನಿ ಮೋದಿ ಬಿಟ್ಟಿರೋ ಬ್ರಹ್ಮಾಸ್ತ್ರ ಅಂದ್ರೆ ಅದು ಕಚ್ಚತೀವು ದ್ವೀಪ. ಹೌದು, ಅದೆಷ್ಟೋ ಜನರು ಈ ಹೆಸರನ್ನ ಕೇಳಿರ್ಲಿಕ್ಕಿಲ್ಲ. ಭಾರತಕ್ಕೆ ಸೇರಿದ್ದ ಈ ದ್ವೀಪವನ್ನ ಕಾಂಗ್ರೆಸ್ ಕೇರ್ಲೆಸ್ ಮಾಡಿದ್ರಿಂದ ತಮಿಳುನಾಡಿನ ಮೀನುಗಾರರು ಅನುಭವಿಸಿದ್ದ ಪಾಡುಗಳು ಒಂದೆರಡಲ್ಲ. ಈ ವಿಚಾರವನ್ನ ಮುನ್ನೆಲೆಗೆ ತಂದಿರೋ ಪ್ರಧಾನಿ ಮೋದಿ ಡಿಎಂಕೆ ಹಾಗೂ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ. ಕಚ್ಚತೀವು ದ್ವೀಪದ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದಂತೆ ಅದರ ಇತಿಹಾಸ ಏನು, ಏನೆಲ್ಲ ಆಯ್ತು ಅನ್ನೋದು ರಿವೀಲ್ ಆಗ್ತಾ ಇದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಹಾಗೂ ಡಿಎಂಕೆ ವಿರುದ್ಧ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಏನಿದರ ಇತಿಹಾಸ? ಅಣ್ಣಾಮಲೈರನ್ನ ಮೋದಿ ಹಾಡಿ ಹೊಗಳಿದ್ಯಾಕೆ? ತಮಿಳು ಚಾನೆಲ್ ಸಂದರ್ಶನದ ಮೂಲಕ ಪ್ರಧಾನಿ ಮೋದಿ ನೀಡಿದ ದೊಡ್ಡ ಸಿಗ್ನಲ್ ಏನು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಜೆಪಿ ಪಾಲಿಗೆ ತಮಿಳುನಾಡಿನ ಕ್ರಾಂತಿಯ ಹರಿಕಾರ ಅಂದ್ರೆ ಅದು ಅಣ್ಣಾಮಲೈ. ಇದುವರೆಗೆ ಯಾವ ಚುನಾವಣೆಯಲ್ಲೂ ತಮಿಳುನಾಡಿನಲ್ಲಿ ಬಿಜೆಪಿ ಅಸ್ತಿತ್ವವನ್ನ ಹೊಂದುತ್ತೆ ಅಂತ ಯಾರು ಊಹಿಸ್ತಾ ಇರಲಿಲ್ಲ. ಆದ್ರೆ ಅಂಥದ್ದೊಂದು ದಿನ ಬರಬಹುದು ಅನ್ನೋ ನಂಬಿಕೆಯನ್ನ ಹುಟ್ಟಿಸಿರೋದು ಅಣ್ಣಾಮಲೈ. ಅದೇ ನಂಬಿಕೆ ಮೇಲೆ ತಮಿಳುನಾಡನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಮೋದಿ ಅತ್ಯುತ್ಸಾಹದಿಂದ ತಮಿಳುನಾಡಿಗೆ ಬರ್ತಾ ಇದ್ದಾರೆ. ಮೊದಲ ಬಾರಿಗೆ ತಮಿಳು ಮಾಧ್ಯಮ ತಂತಿ ಟಿವಿಗೆ ಸಂದರ್ಶನ ನೀಡಿರೋ ಮೋದಿ ಅಣ್ಣಾಮಲೈರನ್ನ ಕೊಂಡಾಡಿದ್ರು. ಐಪಿಎಸ್ ಹುದ್ದೆಗೆ ರಾಜೀನಾಮೆ ನೀಡಿದ್ದ ಅಣ್ಣಾಮಲೈಗೆ ಸಾಕಷ್ಟು ಅವಕಾಶಗಳಿದ್ವು. ಅಣ್ಣಾಮಲೈ ಕೇವಲ ರಾಜಕೀಯ ಮಾಡಬೇಕು ಅಂತ ಬಂದಿದ್ರೆ ಡಿಎಂಕೆ ಅಥವಾ ಎಐಎಡಿಎಂಕೆ ಪಕ್ಷಗಳಿಗೆ ಸೇರ್ಪಡೆ ಆಗ್ಬೋದಿತ್ತು. ಆದ್ರೆ ಅಣ್ಣಾಮಲೈ ಆಯ್ಕೆ ಮಾಡಿದ್ದು ಬಿಜೆಪಿಯನ್ನ. ಅದಕ್ಕೆ ಕಾರಣ ಬಿಜೆಪಿಯ ರಾಷ್ಟ್ರೀಯವಾದ ಅಂತ ಹೇಳಿದ್ರು. ಅಲ್ಲದೆ ಅಣ್ಣಾಮಲೈ ಸಾಮರ್ಥ್ಯವನ್ನ ಕಂಡು ಫಿದಾ ಆಗಿರೋ ಪ್ರಧಾನಿ ಮೋದಿ ಅಣ್ಣಾಮಲೈ ಯುವ ಸಮೂಹವನ್ನ ದೊಡ್ಡ ಮಟ್ಟದಲ್ಲಿ ಆಕರ್ಷಿಸ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಜನಸೇವೆ ಮಾಡ್ತಾರೆ ಅಂತ ಅಭಿಪ್ರಾಯವನ್ನ ಹೊರಡಿಸಿದ್ದಾರೆ. ಅಣ್ಣಾಮಲೈ ನಡೆ ಮಾತುಗಳಲ್ಲಿ ಸ್ಪಷ್ಟತೆ ಇದೆ. ಅವರು ಕೇವಲ ತಮಿಳುನಾಡಿಗೆ ಮಾತ್ರವಲ್ಲ ಭಾರತಕ್ಕೂ ದೊಡ್ಡ ಕೊಡುಗೆಗಳನ್ನ ನೀಡ್ತಾರೆ ಅಂತ ಮೋದಿ ಸಂತಸಪಟ್ಟಿದ್ದಾರೆ. ಇದರ ಜೊತೆಗೆ ಮಾಜಿ ಸಿಎಂ ಜಯಲಲಿತಾ ಬಗ್ಗೆಯೂ ಭಾವುಕವಾಗಿ ಮಾತನಾಡಿದ್ದಾರೆ ಪ್ರಧಾನಿ ಮೋದಿ. 2002ರಲ್ಲಿ ಗೋಧ್ರಾ ಘಟನೆ ಹೊತ್ತಿಗೆ ನನ್ನ ಮೇಲೆ ನಾನಾ ರೀತಿಯ ಟೀಕೆ ಟಿಪ್ಪಣಿ ಆರೋಪಗಳು ಬಂದ್ವು. ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನನಗೆ ಸದಾ ಬೆಂಬಲ ನೀಡಿದ್ರು ಜಯಲಲಿತಾ. ಆದ್ರೆ ಅವರ ನಂತರ ಎಐಎಡಿಎಂಕೆ ಪರಿಸ್ಥಿತಿ ಅಯೋಮಯವಾಗಿದೆ. ಎನ್ಡಿಎ ಜೊತೆ ಮೈತ್ರಿ ಮುರಿದುಕೊಂಡಿದ್ದಕ್ಕೆ ಎಐಎಡಿಎಂಕೆ ಪಶ್ಚಾತ್ತಾಪ ಪಡಬೇಕು ಅಂತ ತಿಳಿಸಿದ್ರು. ಅಲ್ಲದೆ ಈ ಬಾರಿಯ ಚುನಾವಣೆಯಲ್ಲಿ ಡಿಎಂಕೆ ವಿರೋಧಿ ಮತಗಳು ಬಿಜೆಪಿಗೆ ಬರೋದಿಲ್ಲ, ಬದಲಾಗಿ ಬಿಜೆಪಿಗೆ ಬೀಳುವ ಎಲ್ಲಾ ಮತಗಳು ಬಿಜೆಪಿ ಪರವಾದ ಮತಗಳೇ ಅಂತ ಆತ್ಮವಿಶ್ವಾಸವನ್ನ ಹೊರಡಿಸಿದ್ರು ಮೋದಿ. ಇದೆಲ್ಲದರ ಜೊತೆಗೆ ಪ್ರಧಾನಿ ಮೋದಿ ಬಿಟ್ಟಿರೋ ಪ್ರಮುಖ ಬ್ರಹ್ಮಾಸ್ತ್ರವೇ ಕಚ್ಚತೀವು. ಕಚ್ಚತೀವು ವಿಚಾರ ಯಾಕೆ ಮುನ್ನೆಲೆಗೆ ಬಂತು ಅಂತ ಹೇಳೋದಕ್ಕೂ ಮುನ್ನ ಅದರ ಇತಿಹಾಸವನ್ನ ಹೇಳ್ತಾ ಹೋಗ್ತೀವಿ. ಕಚ್ಚತೀವು ಅನ್ನೋದು ಒಂದು ದ್ವೀಪ. ಇದು ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಾಕ್ ಜಲಸಂಧಿಯಲ್ಲಿದೆ. ಭಾರತದ ಕರಾವಳಿಯಿಂದ ರಾಮೇಶ್ವರಂನ ಈಶಾನ್ಯ ದಿಕ್ಕಿನಲ್ಲಿದೆ. 285 ಎಕರೆ ವಿಸ್ತಾರವುಳ್ಳ ಈ ದ್ವೀಪವು ಕುಡಿಯಲು ನೀರಿಲ್ಲದ ಕಾರಣ ಜನವಸತಿಗೆ ಯೋಗ್ಯವಾದ ದ್ವೀಪ ಅಲ್ಲ. ಸ್ವಲ್ಪ ಹಳೆಯ ಇತಿಹಾಸವನ್ನ ನೋಡ್ತಾ ಹೋದ್ರೆ 14ನೇ ಶತಮಾನದಲ್ಲಿ ಜ್ವಾಲಾಮುಖಿ ಸ್ಫೋಟದಿಂದ ಈ ದ್ವೀಪ ನಿರ್ಮಾಣವಾಯಿತು ಅಂತ ಹೇಳಲಾಗುತ್ತೆ. ಈ ದ್ವೀಪವನ್ನ ಶ್ರೀಲಂಕಾದ ಜಾಫ್ನಾ ಸಾಮ್ರಾಜ್ಯ ನಿಯಂತ್ರಣ ಮಾಡ್ತಾ ಇತ್ತು ಅಂತಲೂ ಹೇಳಲಾಗುತ್ತೆ. ಕೆಲ ಉಲ್ಲೇಖಗಳ ಪ್ರಕಾರ ಈ ದ್ವೀಪವು ರಾಮನಾಥಪುರದ ಸೇತುಪತಿ ರಾಜನ ಅಡಿಯಲ್ಲಿ ಶಿವಗಂಗಾ ಸಂಸ್ಥಾನದ ಭಾಗವಾಗಿತ್ತು ಅಂತ ಹೇಳಲಾಗುತ್ತೆ. ಅಂದಹಾಗೆ ಈ ದ್ವೀಪ ವಿವಾದದ ಗೂಡಾಗಿದ್ಯಾಕೆ ಅನ್ನೋದು ಈಗ ಎಲ್ಲರಲ್ಲಿರೋ ಪ್ರಶ್ನೆ. 1961ರಲ್ಲಿ ಕಚ್ಚತೀವಿನಲ್ಲಿ ಮೀನುಗಾರಿಕೆ ವಿಚಾರದಲ್ಲಿ ಭಾರತ ಶ್ರೀಲಂಕಾ ನಡುವೆ ತಿಕ್ಕಾಟ ಶುರುವಾಗುತ್ತೆ. ಇದು ದೆಹಲಿಯ ಪಾರ್ಲಿಮೆಂಟ್ ಭವನದವರೆಗೂ ತಲುಪುತ್ತೆ. ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಕೂಲಂಕಷವಾಗಿ ಈ ವಿಚಾರವನ್ನ ಪರಿಗಣಿಸೋದಿಲ್ಲ. ಈ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಒಂದು ನಿಮಿಷವೂ ಯೋಚಿಸದೆ ಅದೊಂದು ಚಿಕ್ಕ ಜಾಗ, ಅದರ ಅವಶ್ಯಕತೆ ನಮಗಿಲ್ಲ ಅನ್ನೋ ನಿಲುವನ್ನ ತೆಗೆದುಕೊಳ್ತಾರೆ. ಈ ವಿಚಾರ ಅಪ್ರಸ್ತುತ ಅಂತ ಹೇಳಿ ದ್ವೀಪದ ಮೇಲಿನ ಹಕ್ಕು ಬಿಟ್ಟು ಕೊಡೋದಕ್ಕೆ ನನಗೆ ಯಾವ ಹಿಂಜರಿಕೆ ಇಲ್ಲ ಅಂತ ಹೇಳ್ತಾರೆ. ಈ ಪುಟ್ಟ ದ್ವೀಪವನ್ನ ನಾನು ಗೌರವಿಸೋದಿಲ್ಲ ಮತ್ತು ಅದರ ಮೇಲಿನ ನನ್ನ ಹಕ್ಕನ್ನ ಬಿಟ್ಟು ಕೊಡೋದಕ್ಕೆ ಯಾವ ಹಿಂಜರಿಕೆಯೂ ಇಲ್ಲ ಅನ್ನೋ ನಿಲುವನ್ನ ತೆಗೆದುಕೊಳ್ತಾರೆ. ಇದೇ ವಿಚಾರವನ್ನ ಮತ್ತೆ ಮತ್ತೆ ಸಂಸತ್ನಲ್ಲಿ ಪ್ರಸ್ತಾಪ ಮಾಡೋದು ಕೂಡ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರೆ ಜವಾಹರ್ಲಾಲ್ ನೆಹರು.
1974ರಲ್ಲಿ ಮತ್ತೆ ಇದೇ ವಿಚಾರ ಮುನ್ನೆಲೆಗೆ ಬಂದಾಗ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟುಕೊಡೋ ನಿಲುವನ್ನ ತೆಗೆದುಕೊಳ್ತಾರೆ. ಆ ಹೊತ್ತಲ್ಲಿ ಶ್ರೀಲಂಕಾದಲ್ಲಿ ಸಿರಿಮಾವೋ ಬಂಡಾರನಾಯಕೆ ಆಡಳಿತ ಇರುತ್ತೆ. ಉಭಯ ದೇಶಗಳ ನಡುವೆ ಮಾತುಕತೆ ನಡೆದ ಬಳಿಕ ಇಂದಿರಾ ಗಾಂಧಿ ದ್ವೀಪವನ್ನ ಶ್ರೀಲಂಕಾಗೆ ಹಸ್ತಾಂತರ ಮಾಡ್ತಾರೆ. 1976ರಲ್ಲಿ ಸೇತು ಸಮುದ್ರ ಕಡಲ ತೀರದಲ್ಲಿ ಕಡಲ ಗಡಿ ರೇಖೆಯನ್ನ ಗುರುತಿಸುವ ಪತ್ರಗಳ ವಿನಿಮಯ ಕೂಡ ಆಗುತ್ತೆ. ಇಂಥ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳೋ ಹೊತ್ತಲ್ಲಿ ಅಂದಿನ ಡಿಎಂಕೆಯ ಕೆಲ ನಾಯಕರು ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಆದ್ರೆ ಡಿಎಂಕೆ ಮುಖ್ಯಸ್ಥ ಕರುಣಾನಿಧಿ ಇಂದಿರಾ ಗಾಂಧಿ ಜೊತೆ ಒಪ್ಪಂದ ಮಾಡಿಕೊಂಡು ಯಾವುದೇ ಅಪಸ್ವರ ಬಾರದಂತೆ ಹಸ್ತಾಂತರ ಮಾಡೋದಕ್ಕೆ ಸಹಕಾರಿಯಾಗ್ತಾರೆ. ಈ ಬಗ್ಗೆ ಕಾರಣ ನೀಡೋ ಇಂದಿರಾ ಗಾಂಧಿ ಸರ್ಕಾರ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಗೆ ದ್ವೀಪವನ್ನ ಬಿಟ್ಟುಕೊಡಲಾಗ್ತಿದೆ ಅಂತ ಹೇಳ್ತಾರೆ. ಆದ್ರೆ ಆಮೇಲೆ ನಡೆಯೋದೆಲ್ಲ ಅನ್ಯಾಯವೇ. ಕಚ್ಚತೀವು ದ್ವೀಪಕ್ಕೆ ಭಾರತೀಯರು ವಿಶ್ರಾಂತಿ ಪಡೆಯೋದಕ್ಕೆ, ಬಲೆಗಳನ್ನ ಒಣಗಿಸೋದಕ್ಕೆ ಹಾಗೂ 20ನೇ ಶತಮಾನದಲ್ಲಿ ನಿರ್ಮಾಣವಾಗಿರೋ ಚರ್ಚ್ಗೆ ಭೇಟಿ ನೀಡಲು ಮಾತ್ರ ಪ್ರವೇಶಕ್ಕೆ ಅನುಮತಿಸಲಾಗಿತ್ತು. 1976ರಲ್ಲಿನ ಒಪ್ಪಂದದ ಪ್ರಕಾರ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿದ್ದಾಗ ಎರಡೂ ದೇಶಗಳು ಮೀನುಗಾರಿಕೆಯನ್ನ ನಿಷೇಧಿಸಿದ್ವು. 1983ರ ಅಂತರ್ಯುದ್ಧ ಗಡಿ ವಿವಾದಗಳನ್ನ ಉಲ್ಬಣಗೊಳಿಸುತ್ತೆ. ಪ್ರತ್ಯೇಕ ತಮಿಳು ರಾಷ್ಟ್ರಕ್ಕೆ LTTE ಹೋರಾಟ ನಡೆಸುತ್ತೆ. ಆಗ ಶ್ರೀಲಂಕಾ ನೌಕಾಪಡೆ ಸರಬರಾಜು ಮಾರ್ಗಗಳನ್ನ ಕಡಿತಗೊಳಿಸುತ್ತೆ. ಈ ವೇಳೆಯೂ ಭಾರತೀಯ ಮೀನುಗಾರರು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಿದ್ರಿಂದ ಶ್ರೀಲಂಕಾ ಮೀನುಗಾರಿಕೆಗೆ ಪೆಟ್ಟು ಬೀಳ್ತಾ ಇರುತ್ತೆ. 2009ರಲ್ಲಿ LTTE ಶ್ರೀಲಂಕಾ ಯುದ್ಧ ಕೊನೆಯಾಗುತ್ತೆ. ನಂತರದ ದಿನಗಳಲ್ಲಿ ಭಾರತದ ಮೀನುಗಾರರನ್ನ ಶ್ರೀಲಂಕಾ ಬಂಧಿಸೋದಕ್ಕೆ ಶುರು ಮಾಡುತ್ತೆ. ಹಿಂಸೆ, ಸಾವಿನ ಪ್ರಕರಣ ಕೇಳಿ ಬರ್ತಾ ಇದ್ದಂತೆ ಕಚ್ಚತೀವು ಮೇಲೆ ಹಕ್ಕು ಪ್ರತಿಪಾದನೆ ಕೂಗು ಕೇಳಿ ಬರುತ್ತೆ. ತಮಿಳುನಾಡಿನ ಅಂದಿನ ಸಿಎಂ ಜಯಲಲಿತಾ 1974ರ ಒಪ್ಪಂದದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಸಹ ಏರಿರ್ತಾರೆ. ಆದ್ರೆ ಏನೂ ಪ್ರಯೋಜನ ಆಗಿರೋದಿಲ್ಲ. ಇನ್ನು 2014ರ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿ ಕಚ್ಚತೀವು ದ್ವೀಪದ ವಿವಾದ ಹಾಗೂ ತಮಿಳುನಾಡಿನ ದಕ್ಷಿಣ ತೀರದಲ್ಲಿ ಮೀನುಗಾರರ ಮೇಲಿನ ದೌರ್ಜನ್ಯದ ವಿರುದ್ಧ ರಾಮೇಶ್ವರಂನಲ್ಲಿ ಹೋರಾಟವನ್ನ ನಡೆಸಿರುತ್ತೆ. ಆದ್ರೆ ಎಷ್ಟೇ ಹೋರಾಟ ನಡೆಸಿದ್ರೂ ಯಶಸ್ವಿಯಾಗಿರೋದಿಲ್ಲ. ಈ ಎಲ್ಲಾ ವಿಚಾರಗಳನ್ನ ಕಳೆದ ವರ್ಷ ಸಂಸತ್ನಲ್ಲಿ ತಿಳಿಸಿದ್ದ ಪ್ರಧಾನಿ ಮೋದಿ ತಮ್ಮ ಸ್ವಂತ ಲಾಭಕ್ಕಾಗಿ ಕಾಂಗ್ರೆಸ್ ಭಾರತವನ್ನ 3 ಭಾಗ ಮಾಡಿತ್ತು ಅಂತ ಟೀಕಿಸಿದ್ರು. ನಂತರ ಈ ದ್ವೀಪದ ಬಗ್ಗೆ ಅಣ್ಣಾಮಲೈ RTI ಮೂಲಕ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇನ್ನೊಂದೆಡೆ ಈ ದ್ವೀಪಕ್ಕೆ ಮೀನುಗಾರಿಕೆಗೆ ಹೋಗೋ ತಮಿಳುನಾಡು ಜನರನ್ನ ಶ್ರೀಲಂಕಾ ಬಂಧಿಸ್ತಾ ಇರೋದರ ಬಗ್ಗೆ ಅಧ್ಯಯನ ಮಾಡೋ ವಿದೇಶಾಂಗ ಸಚಿವ ಜೈಶಂಕರ್ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಡ್ತಾರೆ. ಅದೇನೆಂದ್ರೆ ಕಳೆದ 20 ವರ್ಷಗಳಲ್ಲಿ ಸುಮಾರು 6184 ಭಾರತೀಯ ಮೀನುಗಾರರನ್ನ ಶ್ರೀಲಂಕಾ ಬಂಧಿಸಿದ್ದು 1175 ಯಂತ್ರೋಪಕರಣಗಳನ್ನ ಸೀಸ್ ಮಾಡಿದೆ ಅನ್ನೋದನ್ನ ತಿಳಿಸ್ತಾರೆ. ಕಚ್ಚತೀವು ವಿಚಾರ ತೆಗಿತಾ ಇದ್ದಂತೆ ಡಿಎಂಕೆ ಹಾಗೂ ಕಾಂಗ್ರೆಸ್ ರಾಜಕೀಯಕ್ಕಾಗಿ ಈ ವಿಚಾರವನ್ನ ತರ್ತಾ ಇರೋದು ಅಂತ ಆರೋಪಿಸಿವೆ. ಆದ್ರೆ ಇದರ ಮೂಲ ಯಾವುದು ಅನ್ನೋದು RTI ರಿಪೋರ್ಟ್ ನಲ್ಲಿ ಇದೆ ಅನ್ನೋ ಮೂಲಕ ಡಿಎಂಕೆ ಹಾಗೂ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ನಾವು ಹಳೆ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಚುನಾವಣಾ ಕೊನೆಯ 40 ದಿನಗಳಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗಲಿದೆ ಅಂತ ಅಣ್ಣಾಮಲೈ ಹೇಳಿದ್ರು ಅನ್ನೋದು. ಅದರಂತೆಯೇ ಕಚ್ಚತೀವು ವಿಚಾರವನ್ನ ದೊಡ್ಡ ಬ್ರಹ್ಮಾಸ್ತ್ರ ಅಂತಲೇ ಪರಿಗಣಿಸಲಾಗ್ತಾ ಇದೆ. ಯಾಕಂದ್ರೆ ಪ್ರತಿ ಬಾರಿಯೂ ತಮಿಳುನಾಡು ಮೀನುಗಾರರು ಬಂಧಿತರಾದ ಘಟನೆಗಳು ನಡೆದಾಗ್ಲೂ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡೋದು ಖಯಾಲಿಯಾಗಿತ್ತು. ಆದ್ರೆ ಈ ಸಮಸ್ಯೆಯ ಮೂಲ ಯಾವುದು ಅನ್ನೋದು ಜನರಿಗೆ ಮನವರಿಕೆ ಆಗಿರ್ಲಿಲ್ಲ. ಈಗ ಈ ಸಮಸ್ಯೆ ಶುರುವಾಗೋದ್ರಲ್ಲಿ ಡಿಎಂಕೆ ಪಾತ್ರವೂ ಇದೆ ಅನ್ನೋದು ಜನರಿಗೆ ಮನದಟ್ಟಾಗಿದೆ. ಆದ್ರಿಂದ ಈ ಎಲೆಕ್ಷನ್ ನಲ್ಲಿ ಡಿಎಂಕೆಯನ್ನ ವಿರೋಧಿಸೋದಕ್ಕೆ ಜನರಿಗೆ ಮತ್ತೊಂದು ಕಾರಣ ಸಿಕ್ಕಂತಾಗಿದೆ. ವಿಪಕ್ಷಗಳಿಗೀಗ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಪ್ರಧಾನಿ ಮೋದಿ ಹಾಗೂ ಅಣ್ಣಾಮಲೈ ಕಡೆಯಿಂದ ಇನ್ಯಾವ ಅಸ್ತ್ರಗಳು ಬರಲಿವೆ ಅನ್ನೋ ಟೆನ್ಷನ್ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.